ಇಡೀ ವರ್ಲ್ಡಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡಲಿಕ್ಕೆ ಫಸ್ಟ್ ತೊಂದರೆ ಯಾವುದು ಅಂತ ಹೇಳಿದರೆ ಬ್ಯಾಕ್ ಪೇನ್, ಮನೆಮದ್ದು. ಸೊ ಇದರಿಂದ ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಬ್ಯಾಕ್ ಪೇನ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳನ್ನು ನಾವೇನು ಕರೀತೇವೆ ಅಂದರೆ ಜೀವನ ಪದ್ಧತಿಯಿಂದ ಬರುವಂತಹ ರೋಗಗಳು, ಇದನ್ನು ನಮಗೆ ಸರಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ. ವೀಕ್ಷಕರೇ, ನಾವು ಮಂಗಳೂರಿನ ವೇದಂ ಆಯುರ್ವೇದ ಆಸ್ಪತ್ರೆಯಲ್ಲಿದ್ದೇವೆ. ಡಾಕ್ಟರ್ ಕೇಶವ್ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಇಲ್ಲಿ ಮಹತ್ವದ ವಿಷಯ ಅಂತ ಹೇಳಿದರೆ ಈ ಸೊಂಟ ನೋವು ವಿಷಯದ ಬಗ್ಗೆ ಯಾಕಂದರೆ ನನಗೆ ನಿನ್ನೆ ಒಂದು ಸೊಂಟ ನೋವು ಬಂದಿತ್ತು, ಆರಂಭ ಆಗಿತ್ತು. ಬಟ್ ಅದು ಯಾಕೆ ಬಂದಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅದೇ ಸಮಯದಲ್ಲಿ ವೈದ್ಯರು ಡಾಕ್ಟರ್ ಕೇಶವ್ ಅವರು ನನಗೆ ಒಂದು ವಾಟ್ಸಪ್ನಲ್ಲಿ ಪೋಸ್ಟ್ ಮಾಡಿದರು. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ, ಆಕಸ್ಮಿಕ. ಅದರಲ್ಲಿ ಅವರು ಗೋಲ್ಡನ್ ಮಿಲ್ಕ್ ಅಂತ ಮತ್ತು ಈ ಶುಂಠಿಯ ಕಷಾಯ ಅಂತ ಇದ್ರ ಬಗ್ಗೆ ಮೆನ್ಷನ್ ಮಾಡಿದರು. ಸೊ ಆ ಹಿನ್ನೆಲೆಯಲ್ಲಿ ನಾನು ಆಗಲೇ ಅವರನ್ನು ಬಂದು ಮಾತಾಡಬೇಕು ಅಂತ ಅನಿಸ್ತು. ಯಾಕಂದರೆ ನನಗೆ ಸೊಂಟ ನೋವಿತ್ತು, ಆಗ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಅವರು ಹೇಳಿದ ಆ ಪೋಸ್ಟಿನ ಆಧಾರದಲ್ಲಿ ನಾನೇನು ಶುಂಠಿ ಕಷಾಯ ಮತ್ತು ಗೋಲ್ಡನ್ ಮಿಲ್ಕ್ ಕುಡಿದ್ನೋ ಅದರ ಪರಿಣಾಮ ನನಗೆ ಗೊತ್ತಾಗ್ತಾ ಇದೆ. ಮರುದಿನ ಬೆಳಿಗ್ಗೆ ನಾನೀಗ ಬಂದು ಅವರ ಎದುರುಗಡೆ ಕೂತ್ಕೊಳ್ಳುವಂತಾಗಿದೆ. ಸೊ ಆದ್ದರಿಂದ ಈ ವಿಷಯವನ್ನು ವೀಕ್ಷಕರಿಗೆ ತಿಳಿಸಬೇಕು ಅಂತ ಅನಿಸಿತ್ತು. ಆದ್ದರಿಂದ ನಾನು ಅವರೊಂದಿಗೆ ಮಾತಾಡ್ತಾ ಇದ್ದೇನೆ. ಸೊ ಕೇಶವ್ ಅವರೇ, ಡಾಕ್ಟರ್ ಕೇಶವ್ ಅವರೇ, ನಿಮಗೆ ಸ್ವಾಗತ. ನಮಸ್ತೆ. 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 ನಾನು ಕೇಳಲಿಕ್ಕೆ ಬಯಸ್ತಾ ಇರೋದು, ಈ ಸೊಂಟ ನೋವು ನನಗೆ ಆಕಸ್ಮಿಕ ಬೆಳಿಗ್ಗೆ ನಾನು ಪ್ರಾರ್ಥನೆಗೆ ಹೇಳ್ತೇನೆ. ಸೊ ಆ ಸಮಯದಲ್ಲಿ ಮಗನಿಗೆ ಕೂಡ ಹೇಳ್ಲಿಕ್ಕೆ ಹೋದೆ. ಹಾಗೆ ನಾನು ಸೊಂಟ ಒಂದು ಸಲ ಅಲುಗಾಡಿದಾಗಾಯಿತು. ಹಾಗೆ ನಾನು ಮತ್ತೆ ಅದೇ ಬೆಡ್ನಲ್ಲಿ ಮಲಗಿಬಿಟ್ಟೆ. ಅದರ ನಂತರ ನನಗೆ ಮತ್ತೆ ನಾನು ನನ್ನ ಹಿರಿಯರು ಹೇಳಿಕೊಟ್ಟಾಗೆ ನನ್ನ ಅಜ್ಜ ಅಥವಾ ನನ್ನ ತಂದೆ ತಾಯಿ ಬಿಸಿ ನೀರಿನ ಶಾಖ ಕೊಟ್ಟ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆಫೀಸಿಗೆ ಹೋದೆ. ಆಫೀಸ್ ಹೋದ ನಂತರ ಮತ್ತೆ ನೋವು ಸ್ಟಾರ್ಟ್ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ಈ ಸೊಂಟ ನೋವು ಯಾಕೆ ಬಂತು ಅನ್ನೋದು ನನಗೆ ಇನ್ನೂ ಸ್ಪಷ್ಟ ಆಗಲಿಲ್ಲ. ಬಟ್ ನೀವು ಹೇಳಿದ ಕಷಾಯದಿಂದ ಕ್ಲಿಯರ್ ಆಗ್ತಾ ಇದೆ ಅಂತ ಅನಿಸಿತು. ಸೊ ಈ ಹಿನ್ನೆಲೆಯಲ್ಲಿ ಈ ಸೊಂಟದ ನೋವಿಗೆ ಕಾರಣ ಮತ್ತು ಈ ಔಷಧ ಹಿನ್ನೆಲೆ ಏನು ಸ್ವಲ್ಪ ನೋಡಿ. ಪಾಸಿಬಿಲಿಟೀಸ್ ಏನಿರ್ತದೆ ಅಂತ ಹೇಳಿದರೆ, ಸೊಂಟ ನೋವು ಒಂದು ಬಹಳ ಬೇರೆ ಬೇರೆ ತೊಂದರೆಗಳಿಂದ ಸೊಂಟ ನೋವು ಬರ್ತದೆ ನಮಗೆ. ಈಗ ನಿಮಗೆ ಬೆನ್ನಲ್ಲಿ ಬರುವಂತಹ ಡಿಸ್ಕಿನ ತೊಂದರೆಗಳಾಗಿರ್ಬೋದು, ನರ ಸಂಬಂಧಿ ತೊಂದರೆಗಳಾಗಿರ್ಬೋದು, ಇದರಿಂದ ಕೂಡ ಸೊಂಟ ನೋವು ಬಂದಿರ್ಬೋದು. ಅಥವಾ ಈಗ ನಿಮಗೆ ಹೇಳಿದಂಥ ನೀವು ಹೇಳಿದಂಥ ಲಕ್ಷಣಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿದ್ರೆ, ನಿಮ್ಮ ಆಹಾರದ ವಿಕೃತಿ ಅಥವಾ ಮೊನ್ನೆ ರಾತ್ರಿ ನೀವು ತಿಂದಂಥ ಆಹಾರ ಏನೋ ಕರಗದೆ ಇದ್ದಿರ್ಬೋದು. ಅದರಿಂದ ನಾವು ಆಮ ಅಂತ ನಾವು ಕರಿತೇವೆ ಅದಕ್ಕೆ. ಅಂತ ಹೇಳಿದರೆ ಯಾವ ಆಹಾರ ನಮಗೆ ಕರಗದೇ ಇರುವಂಥದ್ದು ಆಹಾರ ಇರ್ತದೋ ಅದು ನಮಗೆ ವಿಷ ಆಗಿ ಪರಿಣಾಮ ಆಗ್ತದೆ. ಸೊ ಆದ ಕಾರಣ ಆವಾಗ ಏನಾಗಿರ್ಬೋದು, ನಿಮಗೆ ಸೊಂಟ ಭಾಗದಲ್ಲಿ ವಾತದ ವೃದ್ಧಿ ಅಂತ ಹೇಳ್ತೇವೆ, ವಾತದ ತೊಂದರೆ ಅಂತ ನಾವು ಕರಿತೇವೆ. ಈ ಯಾವುದೇ ವಾತದ ವೃದ್ಧಿ ಆದ ಕೂಡಲೇ ನಮಗೆ ಅದರಲ್ಲಿ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಆದ ಕಾರಣ ನೀವು ಬೆಳಗ್ಗೆ ಹೇಳುವಾಗ ನೀವು ನಿಮ್ಮ ತಿಂದ ಆಹಾರ ಕರಗದಿದ್ದಿರ್ಬೋದು. ಮಸ್ಕ್ಯುಲರ್ ಸ್ಪ್ಯಾಸಮ್ ಅಂತ ನಾವು ಕರಿತೇವೆ. ಮಸಲ್ಸ್ಗಳು ತುಂಬ ಗಟ್ಟಿಯಾಗಿರ್ತದೆ ಅಥವಾ ಮಸಲ್ಸ್ಗಳು ತುಂಬ ಹಿಡ್ಕೊಂಡಾಗಿ ನಮಗೆ ನೋವು ಬರ್ತದೆ. ಇದು ತಕ್ಷಣಕ್ಕೆ ನಮಗೆ ವಾಸಿ ಆಗಲಿಕ್ಕೆ ಬಿಸಿನೀರಿನ ಶಾಖ ಅಥವಾ ಬಿಸಿನೀರನ್ನು ಟವೆಲನ್ನು ಬಿಸಿನೀರಲ್ಲಿ ಮುಳುಗಿಸಿಕೊಂಡು ಲೋಕಲೈಸ್ಡ್ ಶಾಖ ಕೊಡುವಂಥದ್ದಾಗಿರ್ಬೋದು. ಅಥವಾ ನಾವು ನಿಮಗೆ ಕಳಿಸಿದಂಥ ಪೋಸ್ಟ್ಗಳೇನಿರ್ತದೆ ನೋಡಿ, ಅದು ನಮ್ಮ ಆಯುರ್ವೇದ ಆಸ್ಪತ್ರೆಯಿಂದ ಮಾಡಿದಂಥ ಒಂದು ಹೊಸದಾದಂಥ ಒಂದು ಆಲೋಚನೆ. ಹೇಗೆ ಅಂತ ಹೇಳಿದರೆ, ಜನಗಳಿಗೆ ದಿನನಿತ್ಯದ ರುಟೀನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು, ಯಾವುದೇ ಭಯಪಡಿಸುವಂತಹ ಕಾರ್ಯಕ್ರಮಗಳು ಅಲ್ಲ. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಮನೆಯಲ್ಲೇ ಸಿಕ್ಕುವಂಥ ಕೆಲವೊಂದು ಔಷಧಿಗಳನ್ನು ನೀವೇ ಮಾಡ್ಕೊಂಡು ಕುಡಿಯುವಂಥದ್ದು. ನಾವು ನಿಮಗೆ ಅದರಲ್ಲಿ ಹೇಳಿದಂಥದ್ದು ಶುಂಠಿ ಕಷಾಯ ಅಥವಾ ಶುಂಠಿಯನ್ನು ಜಜ್ಜಿಬಿಟ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡುವಂಥದ್ದಾಗಿರ್ಬೋದು. ಅಥವಾ ಶುಂಠಿಯ ಕಷಾಯವನ್ನು ಜಜ್ಜಿ, ಒಣ ಶುಂಠಿಯೋ ಹಸಿ ಶುಂಠಿ ಯಾವುದೂ ಆಗ್ತದೆ, ಜಜ್ಜಿ ಅದನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಕೂಡ ಬಹಳವಾಗಿ ಉತ್ತಮವಾಗಿ ನಮಗೆ ಅದಕ್ಕೂ ಪರಿಣಾಮ ಬೀರ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಆ ಸೊಂಟದ ಭಾಗದಲ್ಲಿ ನಿಮಗೆ ನಾನು ಹೇಳಿದೆ ವಾತದ ವೃದ್ಧಿ ಅಂತ ಹೇಳ್ತೇವೆ. ಅದು ಯಾವುದೋ ತಿಂದ ಆಹಾರ ಕರಗದೇ ಇದ್ದಿರ್ಬೋದು, ಅಥವಾ ಹೊಟ್ಟೆ ಸಂಬಂಧಿ ರೋಗಗಳಿರ್ಬೋದು, ಅಥವಾ ಮಸ್ಕ್ಯುಲರ್ ಸ್ಪ್ಯಾಸಮ್ ಇರ್ಬೋದು. ಇದಕ್ಕೆ ತಕ್ಷಣಕ್ಕೆ ನಿಮಗೆ ಈ ಶುಂಠಿ ಕಷಾಯ ಸ್ವಲ್ಪ ಸಮಾಧಾನ ಕೊಡ್ತದೆ ಅಥವಾ ಸ್ವಲ್ಪ ಕಡಿಮೆ ಮಾಡ್ತದೆ. ಇನ್ನು ನಿಮಗೆ ನಾನು ಹೇಳಿದಂತೆ ಗೋಲ್ಡನ್ ಮಿಲ್ಕ್, ಅದು ಗೋಲ್ಡನ್ ಮಿಲ್ಕ್ ಅಂತ ಹೇಳುವಂಥದ್ದು ಬಹಳ ಒಂದು ಫೇಮಸ್ ಆದಂಥ ಒಂದು ವಿಷಯವೇ ಹೌದು. ಹೇಗೆ ಅಂತ ಹೇಳಿದರೆ, ಅರಿಶಿಣದ ಹಸಿ 1 ಚಿಟಿಕೆ ಅಥವಾ 2 ಚಿಟಿಕೆ ಹಸಿ ಅರಿಶಿಣವ ಒಣಗಿದ ಅರಿಶಿಣ, ಶುದ್ಧ ಅರಿಶಿಣ ಆಗಿರಬೇಕು. ಒಂದು ವೇಳೆ ನಿಮಗೆ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲೇ ಬೆಳೆದಂಥ ಅರಿಶಿಣದ ಕೊಂಬನ್ನು ಅದನ್ನು ಒಣಗಿಸಿ ಕುಟ್ಟಿ ಪುಡಿ ಮಾಡಿಟ್ಕೊಂಡು 1 ರಿಂದ 2 ಚಿಟಿಕೆ ನಿತ್ಯ ಸೇವನೆ ಮಾಡಿಕೊಳ್ಳೋದ್ರಿಂದಾಗಿ ಸಣ್ಣ ಪುಟ್ಟ ಶೀತ, ಕೆಮ್ಮು, ಜ್ವರ ಅಥವಾ ನಿಮಗೆ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂಥ ತೊಂದರೆಗಳು ಅಥವಾ ಈ ವಾತ ಸಂಬಂಧಿ ತೊಂದರೆಗಳಾಗಿರ್ಬೋದು. ಅಂದರೆ ನಾವು ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದರೆ, ಅದು ಆ್ಯಂಟಿಬಯೋಟಿಕ್ಕು ಹೌದು, ಆ್ಯಂಟಿ ಫಂಗಲ್ಲೂ ಹೌದು, ಆ್ಯಂಟಿ ವೈರಲ್ಲೂ ಹೌದು. ಶೀತ, ಜ್ವರ, ಕೆಮ್ಮಿಂದಲೂ ನಿಮಗೆ ಅದನ್ನು ಗುಣ ಮಾಡ್ತದೆ. ಈ 2-3 ಚಿಟಿಕೆ ಹಾಕ್ಕೊಂಡು ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿ. ನೋಡಿ, ಅದು ಬಿಸಿ ಹಾಲಾಗಿರಬೇಕು, ತಣ್ಣಗಿರೋ ಹಾಲಿಗೆ ಹಾಕ್ಕೊಂಡು ಕುಡಿಯುವಂಥದ್ದಲ್ಲ. ಬಿಸಿ ಹಾಲಿಗೆ ಹಾಕಿ ಸೇವನೆ ಮಾಡೋದ್ರಿಂದಾಗಿ ನಿಮಗೆ ಈ ವಾತ ಸಂಬಂಧಿ ತೊಂದರೆಗಳಾಗಿರ್ಬೋದು, ಅಥವಾ ಅದಕ್ಕೆ ನಾವು ತ್ರಿದೋಷ ಅಂತ ಹೇಳ್ಬೋದು, ಎಲ್ಲ ರೋಗಗಳಿಗೂ ನಿಮಗೆ ಅದು ಒಂದು ರಾಮಬಾಣವೇ ಹೌದು. ಅದನ್ನು ನಿಮಗೆ ಮಾಡಲಿಕ್ಕೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಒಂದು ವಿಧಾನವನ್ನು ಮಾಡ್ಬೋದು. ಸೊ ಅಥವಾ ಇನ್ನು ನಾನು ಹೇಳಿದಾಗ ಈ ಶುಂಠಿಯನ್ನು ನಿಮಗೆ ಶುಂಠಿ ಕಷಾಯ ಅಲ್ಲದೆ ನೀರು ಮಜ್ಜಿಗೆಗೆ ಸ್ವಲ್ಪ ನೀರು ಹಾಕಿ, ಅದು ಚೆನ್ನಾಗಿ ನೀರಿರುವಂಥ ಮಜ್ಜಿಗೆ ಆಗಿರಬೇಕು. ಅದಕ್ಕೆ
ಸ್ವಲ್ಪ ಶುಂಠಿ ಹಾಕಿ ಜಜ್ಜಿ ಹಾಕಿಬಿಟ್ಟು ಪ್ರತಿನಿತ್ಯ ಮಧ್ಯಾಹ್ನ ಸೇವನೆ ಮಾಡುವಂಥದ್ದು. ಇದು ಕೂಡ ನಿಮಗೆ ನಿಮ್ಮ ಹೊಟ್ಟೆ ಸಂಬಂಧಿ ರೋಗಗಳಾಗಿರ್ಬೋದು ಅಥವಾ ಈ ಮಸಲ್ ಅಂದರೆ ಮಾಂಸಪೇಶಿಗಳಲ್ಲಿ ಮಾಂಸಖಂಡದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದಕ್ಕೆ ಬಹಳ ಉತ್ತಮವಾದಂಥ ಒಂದು ಔಷಧಿ. ಹೌದು, ಸಹಜವಾಗಿ ಮನೆಯಲ್ಲಿರುವುದನ್ನು ಹೆಚ್ಚಿನ ವೈದ್ಯರು ಅಂತಾರೆ, ಎಲ್ಲರೂ ನಮಗೆ ಬನ್ನಿ, ನಮಗೆ ಹಣ ಮಾಡಬೇಕು, ಅಥವಾ ನೀವು ನಮ್ಮಲ್ಲಿ ಬಂದರೆ ನಮ್ಮ ಹತ್ರ ಔಷಧಿ ಇದೆ ಅಂತ ಹೇಳ್ತಾರೆ. ಬಟ್ ನೀವು ಇದರಿಂದ ನಿಮಗೇನು ಪ್ರಯೋಜನ ಅಂತ ಅಂದರೆ ಜನರಿಗೆ ಈಗ ನಾನು ಔಷಧಿ ಮಾಡಿಕೊಂಡೆ, ನಿನ್ನೆ ಆದರೆ ನಾನು ಒಂದು ವೈದ್ಯರ ಹತ್ರ ಹೋಗಬೇಕಿತ್ತು, ಇವತ್ತು ಅಡ್ಮಿಟ್ ಮಾಡ್ಕೊಳ್ತಿದ್ರು, ಅಥವಾ ಬೇರೆ ಏನೋ ನನಗೆ ಒಂದಿಷ್ಟು ಔಷಧಿ ಕೊಡ್ತಾಯಿದ್ರು, ಅಥವಾ ಏನು ಬೆಲ್ಟ್ ಕೊಡ್ತಾಯಿದ್ರು ಅಂತೆಲ್ಲ ಇದೆ. ಸೊ ಅದ್ರ ಮಧ್ಯದಲ್ಲೇ ನನಗೆ ಗುಣ ಆಗಿದೆ. ಸೊ ನೀವು ಮನೆ ಮದ್ದು ಹೇಳ್ತಾ ಇದ್ದೀರಿ ಅಥವಾ ಹೀಗೆ ಹೇಳ್ತಾ ಇದ್ದೀರಿ, ಇದರಿಂದ ನಿಮಗೆ ಸಮಸ್ಯೆ ಅಲ್ವಾ, ಅದು ನಿಮಗೆ ನಷ್ಟ ಅಲ್ವಾ ಅಂತ? ಖಂಡಿತವಾಗ್ಲೂ ಅಲ್ಲ ಸರ್. ನೋಡಿ, ಯಾಕೆ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದರಲ್ಲಿ ಲಾಭ ನಷ್ಟದ ವಿಚಾರ ಬರಲ್ಲ. ನಮ್ಗೆ ಏನು ಅಂತ ಹೇಳಿದರೆ, ಈ ಆಯುರ್ವೇದವನ್ನು ಈಗ ನೋಡಿ, ಆಯುರ್ವೇದ ಅಂತ ಹೇಳಿದರೆ ಕೇರಳ ಅಂತ ಹೇಳುವಂಥ ಅಥವಾ ಯಾವುದೋ ಒಂದು ನಮ್ಮ ಪಕ್ಕದ ರಾಜ್ಯ ಅಂತ ಹೇಳುವಂಥ ಒಂದು ಭಾವನೆ ಬಂದು ಹೋಗಿದೆ. ಅದಲ್ಲ. ಯಾಕೆಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಯಾಕೆ ಆಯುರ್ವೇದ ಬಹಳ ಫೇಮಸ್ ಆಗ್ತಾ ಇದೆ ಅಂತ ಹೇಳಿದರೆ, ಅವರು ಪ್ರತಿಯೊಬ್ಬರೂ ತನ್ನ ಮನೆಯಲ್ಲೇ ಆಯುರ್ವೇದವನ್ನು ಉಪಯೋಗ ಮಾಡ್ತಾರೆ, ಆಹಾರದಲ್ಲಿಯೂ ಆಯುರ್ವೇದವನ್ನು ಉಪಯೋಗ ಮಾಡ್ತಾರೆ. ಸೊ ಇಲ್ಲಿ ನಾನು ಹೇಳುವ ವಿಷಯ ಏನು ಅಂತ ಹೇಳಿದರೆ, ಈಗ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ವಾರದಲ್ಲಿ 2 ದಿವಸ ನಿಮಗೊಂದು ಹೆಲ್ತ್ ಟಿಪ್ ಹೇಳುವಂಥದ್ದು. ಈಗ ಮನೆಯಲ್ಲಿ ಸಿಕ್ಕುವಂತಹ ಅರಿಶಿನ ಆಗಿರ್ಬೋದು, ಹಿಪ್ಲಿ ಆಗಿರ್ಬೋದು, ಅಥವಾ ಪೆಪ್ಪರ್ ಆಗಿರ್ಬೋದು, ಅಥವಾ ಶುಂಠಿ ಆಗಿರ್ಬೋದು, ಇನ್ನು ಮಜ್ಜಿಗೆ ಬಹಳಷ್ಟು ಆಯುರ್ವೇದ ಔಷಧಿಗಳು ನಿಮ್ಮ ಮನೆಯಲ್ಲೇ ಇದೆ. ಇದು ಮನೆಮದ್ದು. ಇದು ಆಯುರ್ವೇದ ಔಷಧಿ ಅಂತ ನಿಮಗೆ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ, ಇದು ನಿಮಗೆ ಮನೆಮದ್ದು. ಸೊ ಇದರಿಂದ ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವಾಗ ನಿಮಗೆ ತೊಂದರೆಗಳು ಜಾಸ್ತಿ ಇದೆಯೋ ಅಥವಾ ತೊಂದರೆಗಳು ನಿಜವಾಗ್ಲೂ ಕಾಣಿಸ್ಕೊಳ್ಳೋದು, ಆವಾಗ ಮಾತ್ರ ನೀವು ಆಯುರ್ವೇದ ವೈದ್ಯರನ್ನೇ ಮೀಟಾಗಿ. ಇಲ್ಲಿ ಕೂಡ ನಾನು ನಿಮಗೆ ಹೇಳ್ತಾರೆ, ನೀವು ನನ್ನ ಹತ್ರ ಬನ್ನಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾನೇ ಇಲ್ಲ. ಆಯುರ್ವೇದವನ್ನೇ ಬಳಸಿ, ಆಯುರ್ವೇದವೇ ಜನಕ್ಕೆ ರೀಚ್ ಆಗಲಿ ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಈ ಹೆಲ್ತ್ ಟಿಪ್ಸ್ಗಳನ್ನು ಜನಗಳಿಗೆ ನೆನಪು ಮಾಡುವಂಥದ್ದು. ಆ ನೆನಪು ಮಾಡಿದಾಗ ಏನಾಗ್ತದೆ ಹೇಳಿ, ಜನಗಳು ನಮ್ಮ ಬಗ್ಗೆ ನೆನಪಿಟ್ಕೊಳ್ತಾರೆ, ಅಥವಾ ಆಯುರ್ವೇದದ ಬಗ್ಗೆ ಅವರು ನೆನಪಿಟ್ಕೊಳ್ತಾರೆ. ಇದರಿಂದ ಇಂಡೈರೆಕ್ಟಾಗಿ ನನಗೂ ಕೂಡ ಲಾಭ. ನಾನು ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಯಾಕೆಂದರೆ ನನ್ನನ್ನು ಜನಗಳು ನೆನಪಿಟ್ಕೊಳ್ತಾರೆ. ಡಾಕ್ಟರ್ ಕೇಶವರಾಜ್ ಅವರದ್ದು ವೇದಮಾಯು ಆಯುರ್ವೇದ ಆಸ್ಪತ್ರೆ ಇದೆ ಅಂತ ಹೇಳುವಂಥದ್ದು ಜನಗಳಿಗೆ ಒಂದು ನೆನಪುಳಿಯುವಂಥ ವಿಚಾರ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಾರದಲ್ಲಿ 1-2 ಸಲ ನಿಮಗೆ ನಾನು ನೆನಪು ಮಾಡಲಿಕ್ಕೋಸ್ಕರ ಒಂದು ವಾಟ್ಸಪ್ ಟಿಪ್ ಕಳಿಸಿಬಿಡ್ತೇನೆ. ಅವಾಗ ಏನಾಗ್ತದೆ, ನಿಮಗೆ ಯಾವುದೇ ಒಂದು ಆಯುರ್ವೇದ ಏನೋ ತೊಂದರೆ ಬಂದಾಗ, ನಿಮಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರ ಆಗಿರ್ಬೋದು, ಯಾವುದೋ ತೊಂದರೆ ಬಂದಾಗ ತಕ್ಷಣ ನೀವೇನು ಹೇಳ್ಬೋದು ಹೇಳಿ, ಇಲ್ಲ ಈ ಥರ ಡಾಕ್ಟ್ರ್ ಇದ್ದಾರೆ, ಹೋಗಿ ಮೀಟ್ ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಅಥವಾ ಈ ಥರ ಒಂದು ತೊಂದರೆ ಕಾಣಿಸಿದಾಗ, ಇಲ್ಲ ನಿಮಗೆ ಇದೊಂದು ಟಿಪ್ ಇದೆ, ಇದನ್ನು ನೀವು ಟ್ರೈ ಮಾಡಿ ನೋಡಿ, ಕಡಿಮೆ ಆಗದಿದ್ದರೆ ಇಂಥ ವೈದ್ಯರಿಗೆ ನೀವು ಮೀಟ್ ಮಾಡಿ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಆದ ಕಾರಣ ಮಾತ್ರ ನಾವಿದನ್ನು ಆಯುರ್ವೇದವನ್ನು ಮನೆಗೆ ರೀಚ್ ಮಾಡಬೇಕು. ಒಂದು, ಇನ್ನು ಆಯುರ್ವೇದದಲ್ಲಿ ಹೇಳಿದಂತಹ ದಿನಚರಿ ಅಂತ ನಾವು ಕರಿತೇವೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರು ಕುಡಿಬೇಕು, ಜೀರಿಗೆ ನೀರು ಕುಡಿಬೇಕು. ಇದು ಯಾಕೆ ಅಂತ ಹೇಳಿದರೆ, ನಿಮ್ಮ ಜೀವನ ಪದ್ಧತಿ ಚೆನ್ನಾಗಿರಬೇಕು. ಆಯುರ್ವೇದದಲ್ಲಿ ಹೇಳಿದಂತಹ ಸೂತ್ರಗಳೇನಿದೆ ಅದನ್ನು ಫಾಲೋ ಮಾಡಿಕೊಂಡ್ರೆ, ಈಗ ನೋಡಿ ಎಷ್ಟು ತೊಂದರೆ ಅಂತ ಹೇಳಿದರೆ, ಇಡೀ ವರ್ಲ್ಡಲ್ಲಿ ಡಾಕ್ಟ್ರನ್ನ ಮೀಟ್ ಮಾಡಲಿಕ್ಕೆ ಫಸ್ಟ್ ತೊಂದರೆ ಯಾವುದು ಅಂತ ಹೇಳಿದರೆ ಬ್ಯಾಕ್ ಪೇನ್. ನಿಮಗಿದು ಗೊತ್ತಿರಲಿಕ್ಕಿಲ್ಲ. ಇನ್ನು ಡಯಾಬಿಟಿಸ್, ಪ್ರತಿ 3ರಲ್ಲಿ ಒಬ್ಬ ಮನುಷ್ಯ ಭಾರತದಲ್ಲಿ ಡಯಾಬಿಟಿಸ್ ಆಗ್ತಾ ಇದ್ದಾನೆ. ಇನ್ನು ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಅದೆಲ್ಲ ನಮಗೆ ಎಮರ್ಜೆನ್ಸಿ, ನಮಗೆ ಏನೂ ಮಾಡಲಿಕ್ಕಾಗಲ್ಲ. ಆದರೆ ಈ ಬ್ಯಾಕ್ ಪೇನ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳನ್ನು ನಾವೇನು ಕರಿತೇವೆ, ಅಂದರೆ ಜೀವನ ಪದ್ಧತಿಯಿಂದ ಬರುವಂತಹ ರೋಗಗಳು, ಇದನ್ನು ನಮಗೆ ಸರಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ. ಆದ ಕಾರಣ ಆಯುರ್ವೇದ ಜನಮನಕ್ಕೆ ರೀಚ್ ಆಗಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶದಿಂದ ನಾವು ಈ ಹೆಲ್ತ್ ಟಿಪ್ಸ್ಗಳನ್ನು ಜನಗಳಿಗೆ ನಾವು ರೀಚ್ ಮಾಡಿಸ್ತಾರೆ. ಒಂದು ಸಾಮಾನ್ಯ ಪೋಸ್ಟ್ ನನಗೆ ನನ್ನ ಆ ಸಮಸ್ಯೆಗೆ ನಿವಾರಣೆಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾರು ನಮಗೆ ಕಳಿಸಿದ್ರು ಅವರನ್ನು ಮಾತಾಡಿಸಿ ಒಂದು ಸಂದೇಶವನ್ನು ವೀಕ್ಷಕರಾದ ನಿಮಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.